ಸೊ ಮೊದಲಿಗೆ ನಾನು ನಂಜುಂಡೇಗೌಡರ ಹತ್ರ ಬಂದ್ಬಿಡ್ತೀನಿ. ನಂಜುಂಡೇಗೌಡ್ರೆ, ಸದ್ಯದ CWMA ಆದೇಶ ತಮಗೂ ಕೂಡ ತಲುಪಿರುತ್ತೆ, ಈ ಆದೇಶ ಏನು ಅನ್ನುವಂಥದ್ದು. ಆದರೆ ಪದೇ ಪದೇ ರಾಜ್ಯದ ವಿಚಾರದಲ್ಲಿ, ಅದು ಕಾವೇರಿ ನದಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಯಾಕೆ ಅನ್ಯಾಯ ಆಗುವಂಥದ್ದು ಅಂತ CWMA ಈ ಒಂದು ತೀರ್ಪು ಒಂದು ರೀತಿ ಕಾವೇರಿ ಕೊಳ್ಳದ ರೈತರ ಪಾಲಿಗೆ ಮರಣ ಶಾಸನ. ಅದರಲ್ಲೂ ಕೂಡ ಬರೀ ರೈತರ ಅಷ್ಟೇ ಅಲ್ಲ, ಜನಸಾಮಾನ್ಯರ ಪಾಲಿಗೂ ಇದು ಕರುನಾಡಿನ ಪಾಲಿಗೆ ಮರಣ ಶಾಸನ. ಯಾಕೆ ಹೀಗಾಗುತ್ತೆ ಅಂತ ಪದೇ ಪದೇ ನಂಜುಂಡೇಗೌಡ್ರೆ, ಕೇಳಿಸ್ತಿದೆಯಲ್ಲ ನನ್ನ ಧ್ವನಿ? ಓಕೆ, ಬಹುಶಃ ಮತ್ತೊಮ್ಮೆ ಅವರನ್ನು ಸಂಪರ್ಕಿಸ್ತೀನಿ. ಬಿಜೆಪಿ ವಕ್ತಾರರು ನನ್ನ ಜೊತೆ ಝೂಮ್ ಲೈವ್ ಮೂಲಕ ಜಾಯ್ನ್ ಆಗಿದ್ದಾರೆ. ರುದ್ರದೇವರು ಸರ್, ಪ್ರಮುಖವಾಗಿ ಇವತ್ತಿನ CWMA ಈ ಆದೇಶ ಇದೆಯಲ್ಲ, ಸೊ ಇದೆಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಕನ್ನಡಿಗರ ಪಾಲಿಗೆ ಇದೊಂದು ದೊಡ್ಡ ಹಿನ್ನಡೆ. ಇರುವಂಥ ಒಂದು ಮುಂದಿನ ಹಾದಿ ಯಾವುದು? ಈಗ ಕೋರ್ಟ್ ಮೆಟ್ಟಿಲೇರ್ತೀವಿ, ಸುಪ್ರೀಂ ಮೊರೆ ಹೋಗ್ತೀವಿ ಅಂದ್ರೂ ಕೂಡ ನ್ಯಾಯ ನಿರೀಕ್ಷೆ ಮಾಡ್ಬೋದಾ ಸರ್? ನೋಡಿ, CWMA ಈ ಜಾಗದಲ್ಲಿ ವಾದ ಮಂಡಿಸಲು ರಾಜ್ಯ ಸರ್ಕಾರ ನಿರಾಸಕ್ತಿ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾವ ರೀತಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ನೀರಾವರಿ ತಜ್ಞರು ಇರ್ಬೋದು, ಸಂಬಂಧಪಟ್ಟಂತ ಏನು ಈ ಡ್ಯಾಮ್ನಲ್ಲಿ ನೀರಿಷ್ಟು ಪ್ರಮಾಣದಲ್ಲಿ ಇದೆ ಅನ್ನತಕ್ಕಂಥದ್ದನ್ನ ವರದಿನ ಆ ಒಂದು ತಂಡಕ್ಕೆ CWMAಗೆ ಮನವರಿಕೆ ಮಾಡಿಕೊಡಲು ಮೊದಲನೇದಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜೂನ್ ನಲ್ಲಿ ಮುಂಗಾರು ಆರಂಭವಾಗೋದಕ್ಕಿಂತ ಮುಂಚೆ ಈ ತಜ್ಞರುಗಳು ಮಳೆ ಕೊರತೆಯಾಗಿದೆ, 130 ವರ್ಷದ ಹಿಂದೆ ಬರ್ತಾ ಇದ್ದಂತಹ ತಾಪತ್ರಗಳು ಅಂದ್ರೆ ಬರ ಈಗ ಆರಂಭ ಆಗ್ತಾ ಇದೆ, ಜಾಗೃತರಾಗಬೇಕು ಅನ್ನತಕ್ಕಂಥ ಸಂದೇಶ ಕೊಟ್ಟಿದ್ರು. ಆದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕುಡಿಯೋ ನೀರು ಸಂರಕ್ಷಣೆ ಮಾಡೋ ವಿಚಾರದಲ್ಲಿರ್ಬೋದು, ಏನು ಮುಂದೆ ದುರಂತಗಳಾಗ್ತದೆ ಈ ತರ ಮಾಹಿತಿ ಇರೋದ್ರಿಂದ ಅವರು ಆ CWMA ಮುಂದೆ ವಾದ ಮಂಡಿಸೋದಕ್ಕಿಂತ ಮುಂಚೆ ಅವರನ್ನ ಕರ್ಕೊಂಡು ಬಂದು ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನ ತೋರಿಸೋದ್ರಲ್ಲೂ ವಿಫಲವಾಗಿದೆ. ಒಂದನೇದು. ಎರಡನೇದು, ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ರೈತರನ್ನ ಖಂಡಿತವಾಗಿ ಹೇಳ್ತೇನೆ, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಪಾರ್ಟಿ ವಿಚಾರವಾಗಿ ನಾನು ವಯಸ್ಸು ಮಾತಾಡ್ತಾ ಇಲ್ಲ, ರೈತರನ್ನ ಕಡೆಗಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಕೂಡ ಬಹಳ ನೊಂದೇ ಹೇಳ್ತೀನಿ. ಹೇಗೆ ಅಂದ್ರೆ ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು 6,000, ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರು 4,000 ಸೇರಿಸಿ 10,000 ಕೊಡ್ತಾ ಇದ್ರು ಸರ್. 10,000ದಲ್ಲಿ ಕೇಂದ್ರದ ಬರ್ತಾ ಇದೆ, ರಾಜ್ಯ ಸರ್ಕಾರ ಆಡಳಿತ ಮಾಡ್ಲಿಕ್ಕೆ ಬಂದೇಟ್ಗೆ 4,000 ಕಿತ್ತಾಕಿದ್ರು. ಎರಡನೇದು, ರೈತ ಅನ್ನ ಬೆಳೆದು ಜನಗಳಿಗೆ ಅನ್ನ ಕೊಡ್ತಕ್ಕಂತ ರೈತನಿಗೆ 25,000 ರಿಂದ 30,000 ರೂಪಾಯಿಗೆ ಕನೆಕ್ಷನ್ ಕೊಡ್ತಾ ಇದ್ರು ಪಂಪ್ ಸೆಟ್ಗಳಿಗೆ. ಅದ್ರದ್ದು ಏನ್ ಮಾಡಿದ್ರು, 25,000 30,000 ಇದ್ದಿದ್ದಕ್ಕೆ ಪಕ್ಕಕ್ಕೆ 0 ಹಾಕಿ 3 ಲಕ್ಷ ಮಾಡಿಬಿಟ್ರು. ಎರಡನೇದು. ಮೂರನೇದು, ಮತ್ತೊಂದು ವಿಚಾರ ಹೇಳಿದ್ರೆ ನೋಡಿ, ಈಗಾಗಲೇ ಟೌನ್ಶಿಪ್ ವಿಚಾರ, ರೈತರುಗಳು ಹೆಗಲ ಮೇಲೆ ಟುವಲ್ ಹಾಕಿ ತಮ್ಮ ಆಕ್ರಂದನವನ್ನ ಪಾದಯಾತ್ರೆ ಮೂಲಕ ಈಗಾಗಲೇ ನಡೀತಾ ಇದೆ, ಆರಂಭ ಆಗಿದೆ. ಎಲ್ಲಾ ಪರಿಗಣಿಸ್ಕೊಂಡು ಬಂದಾಗ ಈ ಸರ್ಕಾರ ಬಂದು 3 ವರ್ಷ ತುಂಬಿದೆ. 3 ವರ್ಷದಿಂದ ರೈತರ ಕಣ್ಣಲ್ಲಿ ಕಣ್ಣೀರು, ರೈತರ ಕೂತ್ಗೆ ಕುಣಿಕೆ, ರೈತರ ಬಾಳಿಗೆ ಬೆಂಕಿ ಇಡತಕ್ಕಂಥ ಕೆಲಸನೇ ಮಾಡ್ಕೊಂಡ್ ಬಂದಿದೆ. ಅದರಲ್ಲೂ ನೀರಾವರಿ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಈ ಖಾತೆ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವ್ರಿಗೆ ಒಲ್ಲದವ್ರಿಗೆ ಮೊಸರಿನಲ್ಲೂ ಕಲ್ಲಿ ಒಂದಾಗೆ ಅವ್ರಿಗೆ ಈ ಖಾತೆ ಕೊಟ್ಟರು. ಆ ಖಾತೆನ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವರು. ಆಕ್ಚುಲಿ ಮುಂದೆನೆ ಜವಾಬ್ದಾರಿಯಿಂದ ಈ MLD ಎಷ್ಟು ನೀರು ಬೇಕಾಗ್ತದೆ ಕುಡಿಲಿಕ್ಕೆ, ಡ್ಯಾಮ್ನಲ್ಲಿ ನೀರಿಲ್ಲ, ಮುಂದಿನ ವಿಚಾರವಾಗಿ ನಾನು ರೈತರ ಬಗ್ಗೆ ಏನ್ ಗಮನಿಸಬೇಕು ಅನ್ನೋದನ್ನ ಪರಿಗಣಿಸೋದ್ರಲ್ಲಿ ವಿಫಲವಾಗಿದ್ದಾರೆ ಸರ್. ಓಕೆ, ಬಹುಶಃ ನಮ್ಮ ಕಾಂಗ್ರೆಸ್ ವಕ್ತಾರ ಏನಂತಾರೆ ಕಶ್ಯಪ್ ಅವರು ಅಂತ, ಒಪ್ತೀರಾ ಅವರ ವಾದವನ್ನ? ನೋಡಿ, ಅವರು ಒಂದು 2-3 ಪಾಯಿಂಟ್ ಹೇಳಿದ್ರು. ಅದರಲ್ಲಿ ಒಂದು, ಸಮರ್ಥವಾಗಿ ವಾದ ಮಂಡನೆ ಮಾಡಿಲ್ಲ ಅಂತ, ಮತ್ತೊಂದು ಹೇಳಿದ್ರು ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸ್ತಾ ಇದೆ ಅಂತ. ಒಪ್ತೀರಾ? ನೋಡಿ, ರೈತರ ಬಗ್ಗೆ ಮಾತನಾಡುವ ನೈತಿಕತೆ BJP-ಅವ್ರಿಗಿಲ್ಲ ಸರ್. 300-350 ದಿವಸ ಡೆಲ್ಲಿಲಿ ಇದೇ ರೈತರು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ರೈತರಿಗೆ ಗುಂಡಿಕ್ಕಿ ಕೊಂದಿರೋ ಸರ್ಕಾರ ಅವ್ರದ್ದು. ಹಾವೇರಿಯಲ್ಲಿ ಗೋಲಿಬಾಲ್ ಮಾಡಿರುವ ಸರ್ಕಾರ ಅವ್ರದ್ದು. ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಇದೇ ಗೊಬ್ಬರ ಇವತ್ತು 300-350 ರೂಪಾಯಿಗೆ ಸಿಗ್ತಿದ್ದು ಗೊಬ್ಬರನ 700 ರೂಪಾಯಿಗೆ ಹೋಗೋಂಗೆ ಮಾಡಿದ್ದಾರೆ. ಡೀಸೆಲ್ಲು 60-70 ರೂಪಾಯಿಗೆ ಸಿಗ್ತಿದ್ದು ಡೀಸೆಲ್ನ ಇವತ್ತು 90-100 ರೂಪಾಯಿಗೆ ತಗೊಂಡೋಗಿ ನಿಲ್ಸವ್ರೆ. ವಿಚಾರ ನೀವು ಮಾತಾಡ್ತಿದ್ದೀರಿ. ಸರ್ಕಾರದ ಅವಧಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ ರಸಗೊಬ್ಬರ, ಬಿತ್ತನೆ ಬೀಜ ಸಿಗ್ತಿಲ್ಲ. ಒಂದ್ ನಿಮಿಷ ನೋಡಿ, ನಾವು ನಾ ಹೇಳೋದು,
ಒಂದು ವಿಪಕ್ಷಗಳನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ವಿಚಾರ. ಮತ್ತೆ ಎಲ್ಲ ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಆಗಿದೆ. ನಾವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಕಳೆದ ಭಾನುವಾರ ಅಂದರೆ ಎರಡು ವಾರದ ಹಿಂದೆ ಭಾನುವಾರ ಎಲ್ಲ ಮುಖ್ಯಮಂತ್ರಿಗಳು ರಾಜ್ಯದ ಮುತ್ಸದ್ದಿ ನಾಯಕರನ್ನು ಕೂರಿಸ್ಕೊಂಡು ಒಂದು ಸಭೆ ಮಾಡಿದ್ದಾರೆ. ಮಳೆ ಬರ್ತಾ ಇದೆ, ಹಿಂಗೆ ಏನಾರ ವ್ಯತಿರಿಕ್ತವಾಗಿ ನಾವು ನಮಗೆ ತೀರ್ಮಾನಗಳು ಬಂದರೆ ಮುಂದಿನ ದಿವಸ ಸುಪ್ರೀಂ ಕೋರ್ಟ್ಗೆ ನಾವು ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. 13ನೇ ತಾರೀಕು ಈ ಆದೇಶ ವಿರುದ್ಧ ನಮ್ಮ ಸರ್ಕಾರ ಒಂದು ಅಫಿಡವಿಟ್ ಫೈಲ್ ಮಾಡುತ್ತೆ, ಏನಪ್ಪ ತಡೆಯಾಜ್ಞೆ ಕೋರಕ್ಕೆ. BJPಯವರು ರಾಜ್ಯ ಸರ್ಕಾರದೊಂದು ಇವಾಗ ಹೆಂಗೆ ನಮ್ಮ JDS ಮಿತ್ರರು ಉಮೇಶ್ ಅವರು ಹೇಳಿದ್ರು, ನಾವು ರಾಜ್ಯ ಸರ್ಕಾರದಾಗೆ ಕೈ ಜೋಡಿಸ್ತೀವಿ ಅಂತ. ಅವರು ಒಂದು ಮುತ್ಸದ್ದಿ ಥರ ತೋರಿಸ್ಬಿಟ್ಟು ಕೇಂದ್ರ ಸರ್ಕಾರ ಜಲ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ರಾಜ್ಯದಿಂದ 5 ಜನ ಮಿನಿಸ್ಟರ್ ಆಗಿದ್ದಾರೆ ಹೇಳ್ಬಿಟ್ಟು ನಮ್ಮ ರಾಜ್ಯಕ್ಕೆ ಆಗಿರೋ ಅನ್ಯಾಯವನ್ನು ಅವರು ಒಂದು ಮುಂದೆ ನಿಂತ್ಕೊಂಡು ವಿವರಿಸ್ಬೇಕಪ್ಪ. ನಮ್ಮ ಮುಖ್ಯಮಂತ್ರಿಗಳು ಕಳೆದ ಎರಡು ವಾರದಿಂದ ದೆಹಲಿಯಲ್ಲಿ ಎಲ್ಲ ಆಲ್ ಪಾರ್ಟಿ MPs ಮೀಟಿಂಗು, ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಿರುವ ಎಲ್ಲ ಒಂದು ಸೀನಿಯರ್ IAS ಆಫೀಸರ್ಗಳನ್ನ ಸಭೆ ಕರೆದುಬಿಟ್ಟು ನಮ್ಮಕ್ಕೆ ರಾಜ್ಯಕ್ಕೆ ಆಗಬೇಕಾಗಿರೋ ಯೋಜನೆಗಳು, ರಾಜ್ಯಕ್ಕೆ ಈ ನೀರಾವರಿ ವಿಚಾರದಲ್ಲಿ ಆಗುತ್ತಿರೋ ಅನ್ಯಾಯಗಳ ಬಗ್ಗೆ ನೀವು ಸಹಾಯ ಮಾಡಬೇಕು ಅಂತ ಒಂದು ಮೀಟಿಂಗಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಇವರು ಒಂದು 5 ಜನ ಸಚಿವರಿದ್ದಾರೆ, ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಲ್ಲೇ ಈ ಖಾತೆ ಇಟ್ಕೊಂಡು ಕೂತಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರು ಇಲ್ಲ ಬೋರ್ಡ್ಗೆ ಹೋಗ್ಬಿಟ್ಟು ಅವರು ಅರ್ಜಿ ಮಾಡಲಿ, ಇಲ್ಲಿ ರಾಜಕೀಯ ಮಾಡೋಕ್ಕೆ ಇದು ಜಾಗವಲ್ಲ. ರಾಜ್ಯದ ಜಲ ಮತ್ತು ಇದು ಸಾಂಸ್ಕೃತಿ ಮತ್ತು ವಿಚಾರ ಬಂದರೆ ನಾವು ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು. ಹಾಗಾಗಿ ನೆಲ, ಜಲ, ಭಾಷೆ ವಿಚಾರದಲ್ಲಿ ನಾವು ರಾಜಕೀಯ ಮಾಡಬಾರ್ದು. JDS ಮಿತ್ರರಿಗೆ ಹೇಳೋದೊಂದೇ, ನೀವು ಕೇಂದ್ರದಲ್ಲಿ ಅಧಿಕಾರ ಇದ್ದಾರೆ, ಇವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ನಮ್ಮ ಮಿತ್ರರು, ದಯವಿಟ್ಟು ನಿಮ್ಮ ಪಕ್ಷದ ಸಚಿವರಿಗೆ ಇವಾಗ ಹೆಂಗೆ JDS ಅವರು ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಟ್ಟು ನಾವು ಒಂದು ಮುತ್ಸದ್ದಿತನ ತೋರಿಸೋದು, ಅದೇ ಥರ ನೀವು ಮಾತಾಡಿ. ಪ್ರಹ್ಲಾದ್ ಜೋಶಿಗೆ ಹೇಳಿ, ಇವರು ಶೋಭಾ ಕರಂದ್ಲಾಜೆ ಅವ್ರಿಗೆ ಹೇಳಿ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿ, ಜಲ ಆಯೋಗದ ಜಲಶಕ್ತಿ ಮಿನಿಸ್ಟ್ರು ಮುಂದೆ ಹೋಗ್ಬಿಟ್ಟು ಏನಿದೆ ವಾಸ್ತವ ಸ್ಥಿತಿ, ಕರ್ನಾಟಕದಲ್ಲಿ ಮಳೆ ಇಲ್ಲ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿನೋ ಪ್ರಭಾವ ಬೀರಿದೆ, ರಾಜ್ಯದಲ್ಲೂ ಇಲ್ಲ, ದೇಶದಲ್ಲೂ ಮಳೆ ಇಲ್ಲ. ಹಾಗಾಗಿ ನೀವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋಕ್ಕೆ ನಮ್ಗೆ ರಾಜ್ಯದ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಅದು ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ಅದಲ್ಲದೆ ನಾವು ಕೇಂದ್ರದಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಾವು ಒಂದು ಸ್ಟೇ ಥರಕ್ಕೆ ಓಡಾಡ್ತಿದ್ದೀವಿ. ರಾಜ್ಯದ ಜೊತೆ ಕೈ ಜೋಡಿಸಿ, ಇದರಲ್ಲಿ ಮೊಸರಿನಲ್ಲಿ ಕಲ್ಲು ಹಿಡ್ಕೋ ಕೆಲಸ ಮಾಡಬೇಡಿ, ರಾಜಕೀಯ ಮಾಡಬೇಡಿ. ಜಲ, ಭಾಷೆ ಮತ್ತು ನೆಲ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.